ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಏನು ಮಾಡ್ತಾ ಇದ್ದೀರಾ ಗೈಸ್? ಚಪಾತಿ ವೆರಿ ಬ್ಯೂಟಿಫುಲ್ ಫ್ರಮ್ ಶಮಿತಾ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಶೇಪ್ ತೆಗೆದ್ರೆ ಹೃದಯ ಆಗುತ್ತೆ ಅದು. ವಾವ್ ವಾವ್, ಇದೇನವೆ ಇದಕ್ಕೊಂದು ಹೆಸರು ಬಟರ್ಫ್ಲೈಯಾ? ನಾನು ಇದು ಕವರ್ ತರ ಇದೆ, ಕವರ್ ಇದೆಲ್ಲ ಕವರ್ 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 ತರ ಎಲ್ಲಿದೆ ಬೇಬಿದು? ನೀನ್ ಬೇರೆದೇನಾದ್ರೂ ಹೇಳಂಗಿದ್ರೆ ಹೇಳು. ನಾನು ತಿನ್ನಲ್ಲಪ್ಪ ಅದನ್ನ. ಶಮಿತಾನೆ ನಿಖಿತಾ ತಿಂತಾರೆ. ಇದೇನಿದು ಶಮಿತಾ? ಸ್ಲೇಟ್. ಓ ವಾವ್, ನಾನು ಅಕ್ಷರ ದಾಸೋಹ ಮಾಡೋಣ ಅಲ್ಲ? ಕರೆಕ್ಟ್. ಕೊಡಿಲಿ. ನೀನ್ ಯಾಕೆ ನಂಗೊಂದು ಆರ್ಟ್ ಶೇಪ್ ಚಪಾತಿ ಮಾಡ್ಕೊಡ್ಬಾರ್ದು? ಮೀನ್ ಟಾಪ್ ಇದೆಯಲ್ಲ, ನಿನಗೆ ಹಾಕ್ಬೋದ ಅದನ್ನು? ಇನ್ನು ಬರ್ಡೇ ಗಿಫ್ಟ್ ಅದು. ಇಷ್ಟು ವೆರೈಟಿ ಶೇಪ್ ಅಲ್ಲಿ ಚಪಾತಿ ಮಾಡಕ್ ಬೇರೆ ಯಾರಿಂದಾದ್ರೂ ಸಾಧ್ಯ ಇದೆಯಾ? ರೆಸ್ಟೋರೆಂಟ್ ಓಪನ್ ಮಾಡ್ಬೋದು, ಚಪಾತಿ ಶಮಿತಾಸ್ ರೆಸ್ಟೋರೆಂಟ್ ಅಂತ. ಚಪಾತಿ ಶಮಿತಾಸ್ ರೆಸ್ಟೋರೆಂಟ್ ಅಂತ ಕೇಳಿ ಶೇಪ್ ಅಲ್ಲಿ ಮಾಡ್ಕೊಡ್ತಾರಲ್ವಾ? ಯಾ, ಒಂದೊಳ್ಳೆ ಟೈಟಲ್ ಇಡಬಹುದು ಅಂದ್ರೆ ಏನ್ ಇಡೋಣ ಅನ್ಸುತ್ತೆ ಶಮಿತಾ ನಿಂಗೆ? ನಿಮ್ಮ ಅನಿಸಿಕೆ ಏನು? ನಾನು ಚಪಾತಿ ಮಾಡೋಷ್ಟರಲ್ಲೇ ಸತ್ತೋಗ್ಬಿಟ್ಟಿದ್ದೆ. ಆ ಥರ ಶಾಪ್ ಎಲ್ಲ ಓಪನ್ ಮಾಡಲ್ಲ. ಏನಕ್ಕೆ ನೀವು ಇಬ್ರು ಇವಾಗ ಚಪಾತಿ ಮಾಡ್ತಾ ಇರೋದು? ಮಾಡ್ತಾ ಇರೋದು ಗೊತ್ತಾ? ಚಪಾತಿ ನಿಂಗೋಸ್ಕರ ಮಾಡ್ತೀವಿ. ನೀನ್ ಯಾವತ್ತೂ ಚಪಾತಿ ತಿಂದಿಲ್ಲ ಅಲ್ಲ? ನನ್ನ ಲೈಫಲ್ಲಿ ಚಪಾತಿನೇ ತಿಂದಿಲ್ಲ ಅಂತ ವೆರೈಟಿ ಶೇಪ್ ಅಲ್ಲಿ ಚಪಾತಿ ಮಾಡ್ಕೊಡ್ತಾ ಇದ್ದಾರೆ. ಅಮೇಜಿಂಗ್ ಗೈಸ್, ಯು ಗೈಸ್ ಆರ್ ಜಸ್ಟ್ ಅಮೇಜಿಂಗ್. ಈಗಲೇ 2 ನಿಮಿಷ ಆಗಿದೆ ವ್ಲಾಗ್. ಬರುತ್ತೆ, ಬೇಯಿಸಕ್ ಬರಲ್ಲ. ವಾಚ್ ಅವಳಿಗೆ ನಿಜವಾಗ್ಲೂ ಅವಳಿಗೆ ಬೇಯಿಸಕ್ಕೆ ಬರಲ್ಲ, ಒತ್ತಾಗ ಬರುತ್ತೆ. ಒತ್ತಕ್ಕೆ ಅಂದ್ರೆ ಈ ತರ ಡಿಫ್ರೆಂಟ್ ಶೇಪ್ ಅಲ್ಲಿ ಒತ್ತುತ್ತಾರೆ. ಈಗ ನಾನು ಒತ್ಕೊಡ್ತೀನಿ ಶಮಿತಾ, ಓಕೆನಾ? ನೀನಲ್ಲಿ ಬೇಯಿಸು. ಶಮಿತಾ, ನಂಗೆ ಪುಟ್ ಚಪಾತಿ ಸಾಲಲ್ಲ. ವಾವ್, ಅಮ್ಮ ಚಪಾತಿ ಮಾಡ್ಕೊಡು ಅಂದಾಗ ಶಮಿತಾ ಮಕ್ಕಳಿಗೆ ಮಾಡೋದು. ಇದೆ ಹಾಗೆ ದೊಡ್ಡದಾಗಿದೆ ಶಮಿತಾ ಮನಸ್ಸು ವಿಶಾಲವಾದದ್ದು ಅಂತ ಗೊತ್ತಾಗಿರೋದು. ವಾವ್, ಇದೇನು ರೈಟ್ ಸೈಡ್ ಶೇಪ್ ಮಾತ್ರ ವಾವ್. ಇದು ನನಗೆ ಹಾರ್ಟ್ನ ಬೇಯಿಸ್ಬೇಕಂತೆ. ಎತ್ತಕ್ಕಾಗದೆ ಕಷ್ಟಪಟ್ಟು ಇಲ್ಲೇನೋ ಸಾಹಸ ಮಾಡಿಕೊಂಡು. ಇದು ನಿತ್ಯನ್ ಬರ್ಡೇ ಗಿಫ್ಟ್. ನನ್ನ ಬರ್ಡೇ ಗಿಫ್ಟ್ ಅಂತ ಕೊಡ್ತಿಲ್ಲ. ಆಕ್ಚುಲಿ ಗೈಸ್, ನಾನು ಹಾಕಿರೋ ಬಟ್ಟೆ ಅವಳೇ ಕೊಡ್ಸಿರೋದು. ವಾವ್, ಸ್ವಲ್ಪ ಪ್ಯಾಚಪ್ ಮಾಡು. ವಾವ್, ಈಗ ನಾನು ಟೈಲ್ಸ್ನ ತಿನ್ಬೇಕು ಅನ್ಸ್ತಾ ಇದೆ ಇದನ್ನ ನೋಡಿ. ಇನ್ನು ಅವಾಗ್ಲೇನು ಹೇಳಿದ್ರು? ನಿನ್ಗೋಸ್ಕರ ಚಪಾತಿ ಇದೆ, ಹೊಟ್ಟೆ ತುಂಬಾ ತಿನ್ನಿ ಚಪಾತಿನ. ಹೊಟ್ಟೆ ತುಂಬಾ ತಿಂತೀನಿ. ನಿತ್ಯ ಚಪಾತಿ ಮಾಡೋದು ಕಲ್ತಿದ್ದಾಳೆ. ಮದ್ವೆ ಆಗೋರು ಪುಣ್ಯ ಮಾಡಿದಾರೆ ಚಪಾತಿ ತಿನ್ನಕ್ಕೆ. ಯಾಕಂದ್ರೆ ಇವಳು ಬರೋದು ಒಂದೇ ರೆಸಿಪಿ, ದಟ್ ಇಸ್ ಚಪಾತಿ. ಇವಳು ಕಂಡ್ರೆ ಯಾರಿಗಾರು ಇಷ್ಟ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಬೇಕಾದ್ರೆ ನಾನು ಮದ್ವೆಗೆ ಒಪ್ಪಿಸ್ತೀನಿ, ಸರಿನಾ? ಪ್ರೋತ್ಸಾಹ ಮಾಡಿ, ರಾಂಗ್ ಸ್ಟೇಟ್ಮೆಂಟ್, ಸಾರಿ. ಆಕ್ಚುಲಿ ಚಪಾತಿನೇ ಇವ್ರು ತಿಂತಿದ್ರು ಅಷ್ಟೇ. ನಾನೇನು ಮಾಡ್ಕೊಟ್ಟಿಲ್ಲ, ಬಿಕಾಸ್ ಚಪಾತಿ ಬರುತ್ತೆ. ಬಟ್ ಅವಳು ಚಪಾತಿ ಅವಳೇ ಒತ್ಕೊಂಡು ತಿಂದ ಅಭ್ಯಾಸ ಅಂತೆ ಅವಳಿಗೆ. ಅದಕ್ಕೆ ಅವಳ ಬರ್ಡೇ ಗಿಫ್ಟ್. ಆಕ್ಚುಲಿ ಕುಂಬಳಕಾಯಿ ಪಲ್ಯ ನಾನೇ ಮಾಡಿರೋದು ಅವಳಿಗೋಸ್ಕರ. ಗೈಸ್, ಇವಳು ಗಾಡಿ ಓಡಿಸಿದ್ಲು. ಪ್ರೋ ಮ್ಯಾಕ್ಸ್ ರೈಡರ್ ತರ ಇವಳು ದೊಡ್ಡ ಎಕ್ಲೇಟ್ ಬೇರೆ ಕೊಡ್ತಾಳೆ. ನನಗೆ ಅದು ಸ್ವಲ್ಪ ಭಯ, ಬಿಕಾಸ್ ಇವಳು ಮೊದಲೇ ಎಲ್ಬೋರ್ಡಿಂದ ಕುತ್ಕೊಂಡಿದ್ದೀನಿ. ಅದ್ರ ನೋಡಿದ್ರೆ ಪ್ರೋ ಮ್ಯಾಕ್ಸ್ ರೈಡರ್ ತರ ಓಡ್ಸಕ್ಕೆ ಹೋಗ್ತಾಳೆ. ಅದು ಫೈನ್ ಓಡಿಸಿದ್ಲು. ಇವಳು ಹಿಂದೆ ಕುತ್ಕೊಳ್ಳೋರು ಗಾಡಿ ಓಡಿಸೋರಿಗೆ ಟ್ರೈನಿಂಗ್ ಕೊಡೋದು ಬಂದರೆ ನನಗೆ ದಯವಿಟ್ಟು ಪ್ಲೀಸ್ ಬೇಡ, ಪ್ಲೀಸ್ ನನಗೆ ಯಾಕಂದ್ರೆ ನನಗೆ ಗೊತ್ತು ನಾನು ಗಾಡಿ ಓಡಿಸಲ್ಲ ಅಂತ. ಬೇರೆಯವ್ರಿಗೆ ಹೇಳ್ಕೊಟ್ಟು ಹೇಳು, ಮುಗಿತದೆ. ನಾನು ಹೇಳ್ಕೊಡಲ್ಲ, ನನಗೆ ಹೇಳ್ಕೊಡೋದು. ಹಂಗ ಫೈನ್. ಇದಿಷ್ಟು ಅವಳಿಗೆ ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಚಪಾತಿ. ಈ ಪಲ್ಯನ ನೀರ್ ತರ ಕಲ್ಸ್ಕೊಂಡು ಏನೇನೋ ಮಾಡ್ಕೊಂಡು ತಿಂದವಳು ಕೊನೆಗೆ. ಇಷ್ಟು ಚಪಾತಿ ಜಾಸ್ತಿ ಆಗಿದೆ ಅವಳಿಗೆ. ಇವ್ರು ಚಪಾತಿ ಮಾಡಿರೋದ್ಗೆ ಇದು ನಮ್ಮಮ್ಮ ಚಪಾತಿ ತಿಂದಿ ಇವರು. ಇವಾಗ ಪಿಜ್ಜಾ ತಿನ್ಬೇಕು ಅಂತ ಯಾರು ಹೇಳೇ ಇಲ್ಲ. ಮತ್ತೇನು ಫೈನಲಿ ತಿಂದ್ಲು. ಅದೇನೋ ಅದನ್ನು ಸೋಸ್ತಿದ್ದಾಳೆ ಗೈಸ್. ತಿಂದ್ಲು, ಚಪಾತಿ ಎಲ್ಲ ಆಯ್ತು. ಚಪಾತಿ ಅವಳಿಗೆ ಅವಳನ್ನ ಮನೆ ಕರ್ಕೊಂಡು ಹೋಗಿ ಬಿಡ್ತಾ ಇದೀವಿ. ಅಂದ್ರೆ ಮೀನ್ ಅಲ್ಲಿವರೆಗೂ ಡ್ರಾಪ್ ಮಾಡ್ತಾ ಇದೀವಿ, ಆಯ್ತಾ?
ಡ್ರಾಪ್ ಹಾಕ್ಬಿಟ್ಟು ಬರೋಣ. ಹಾಗೆ ಬಾಕ್ಸ್ ತೊಗೋಬೇಕು, ನನಗೊಂದು ಬಾಕ್ಸ್ ತೊಗೊಂಡು ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಬರ್ತೀವಿ ವಾಪಸ್. ಬಾಯ್, ಟಾಟಾ.